ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 12, 2026 ಈ ದಿನ ಸಾಮಾನ್ಯ ದಿನವಲ್ಲ. ಒಂದೆಡೆ ಭೀಮನ ಅಮಾವಾಸ್ಯೆ, ಮತ್ತೊಂದೆಡೆ 2026ರ ಎರಡನೇ ಹಾಗೂ ಕೊನೆಯ ಸೂರ್ಯಗ್ರಹಣ. ಆದರೆ ಈ ಗ್ರಹಣದ ನಂತರ 12 ರಾಶಿಗಳಲ್ಲಿ ಕೇವಲ 7 ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತಿದೆ. ಹಣಕಾಸಿನ ಸಮಸ್ಯೆ, ಉದ್ಯೋಗದ ಚಿಂತೆ, ವ್ಯಾಪಾರದಲ್ಲಿ ನಷ್ಟ, ಬಹುಕಾಲದಿಂದ ಬಾಟಿ ಉಳಿದಿರುವ ಕೆಲಸಗಳು ಇವೆಲ್ಲದರ ನಡುವೆ ಈ 7 ರಾಶಿಯವರಿಗೆ ಹೊಸ ಅವಕಾಶಗಳು ಎದುರಾಗಬಹುದು. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ವಿಚಾರವಿದೆ. ಈ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ? ವಿಶೇಷವಾಗಿ ಕೊನೆಯ 2 ರಾಶಿಗಳಿಗೆ ಸಿಗುವ ಫಲ ಬಹಳ ವಿಶೇಷ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಆಗಸ್ಟ್ 12ರ ಈ ಅಪರೂಪದ ದಿನದ ಸಂಪೂರ್ಣ ಮಾಹಿತಿ ಮತ್ತು ಆ 7 ಅದೃಷ್ಟ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ. 2026ರ ಆಗಸ್ಟ್ 12ರಂದು ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆಯ ದಿನವೇ ಸೂರ್ಯಗ್ರಹಣ ಸಂಭವಿಸುತ್ತಿರುವುದು ಈ ದಿನವನ್ನು ಇನ್ನಷ್ಟು ವಿಶೇಷವಾಗಿಸಿದೆ. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಅಮಾವಾಸ್ಯೆ ದಿನಕ್ಕೆ ವಿಶೇಷ ಮಹತ್ವವಿದೆ. ಅದೇ ದಿನ ಸೂರ್ಯಗ್ರಹಣ ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಈ ಗ್ರಹಣವನ್ನು ಕೆಲವರು ವಿಶೇಷವಾಗಿ ಪರಿಗಣಿಸುತ್ತಾರೆ. ಆದರೆ ಒಂದು ಪ್ರಮುಖ ವಿಷಯವನ್ನು ಮೊದಲು ತಿಳಿದುಕೊಳ್ಳಬೇಕು. ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಸಾಮಾನ್ಯವಾಗಿ ಗ್ರಹಣ ಗೋಚರಿಸುವ ಸಂದರ್ಭದಲ್ಲಿ ಪಾಲಿಸುವ ಸೂತಕದ ನಿಯಮಗಳು ಅನ್ವಯಿಸುವುದಿಲ್ಲ ಎಂದು ಪರಂಪರೆಯ ಜ್ಯೋತಿಷ್ಯ ವಿವರಣೆಗಳಲ್ಲಿ ಹೇಳಲಾಗುತ್ತದೆ. ಅಂದರೆ ಭಾರತದಲ್ಲಿರುವವರು ಗ್ರಹಣವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಪ್ರದೇಶದಲ್ಲಿ ಇದು ರಾತ್ರಿ ಸಮಯದಲ್ಲಿ ಸಂಭವಿಸುವ ಕಾರಣ ಸೂರ್ಯನು ದಿಗಂತದ ಕೆಳಗಿರುತ್ತಾನೆ. ಆದರೆ ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಗ್ರಹಣ ಗೋಚರಿಸದಿದ್ದರೂ ಅದರ ರಾಶಿ ಆಧಾರಿತ ಫಲಿತಾಂಶಗಳನ್ನು ಪರಿಗಣಿಸಬಹುದು ಎಂದು ಕೆಲವರು ನಂಬುತ್ತಾರೆ. ಮತ್ತು ಇದೇ ಕಾರಣಕ್ಕೆ ಇಂದಿನ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಮಾತನಾಡುತ್ತಿರುವುದು ಆಗಸ್ಟ್ 12ರ ಸೂರ್ಯಗ್ರಹಣದ ನಂತರ ಅದೃಷ್ಟದ ಬಾಗಿಲು ತೆರೆಯಬಹುದು ಎಂದು ಹೇಳಲಾಗುತ್ತಿರುವ ಆ 7 ರಾಶಿಗಳ ಬಗ್ಗೆ. ಮೊದಲನೆಯದಾಗಿ ಮೇಷರಾಶಿ. ಜ್ಯೋತಿಷ ನಂಬಿಕೆಯ ಪ್ರಕಾರ ಈ ಗ್ರಹಣದ ಅವಧಿಯು ಮೇಷರಾಶಿಯವರಿಗೆ ಹೊಸ ಅವಕಾಶಗಳನ್ನು ತರಬಹುದಾದ ಸಮಯ. ಬಹುಕಾಲದಿಂದ ನೀವು ಯಾವುದಾದರೂ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅದರಲ್ಲಿ ಪ್ರಗತಿ ಕಾಣುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳು, ಹೊಸ ಸಂಪರ್ಕಗಳು ಅಥವಾ ಹೊಸ ಅವಕಾಶಗಳು ದೊರೆಯಬಹುದು. ಹಿಂದೆ ಮಾಡಿರುವ ಕೆಲವು ಪ್ರಯತ್ನಗಳಿಗೆ ತಡವಾಗಿ ಫಲ ಸಿಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಬಹುದು. ಅಷ್ಟೇ ಅಲ್ಲದೆ ಬಹುಕಾಲದಿಂದ ನಿಂತಿದ್ದ ಕೆಲವು ಕೆಲಸಗಳು ಮತ್ತೆ ಚಲನೆ ಪಡೆಯುವ ಸಾಧ್ಯತೆಯಿದೆ ಎಂಬುದು ಜ್ಯೋತಿಷ ನಂಬಿಕೆ. ಆದರೆ ಮೇಷರಾಶಿಯವರು ಒಂದು ವಿಷಯವನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಕು: ಅವಕಾಶ ಬಂದಾಗ ಆತುರದ ನಿರ್ಧಾರ ಮಾಡಬೇಡಿ. ಇನ್ನು ಎರಡನೆಯ ರಾಶಿ ಮಿಥುನ. ಈ ರಾಶಿಯವರಿಗೆ ಈ ಸಮಯವು ವಿಶೇಷವಾಗಿರಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಆರ್ಥಿಕವಾಗಿ ಹೊಸ ಅವಕಾಶಗಳು ಸೃಷ್ಟಿಯಾಗಬಹುದು. ಹೆಚ್ಚುವರಿ ಆದಾಯದ ಮಾರ್ಗಗಳನ್ನು ಹುಡುಕುತ್ತಿರುವವರಿಗೆ ಹೊಸ ದಾರಿ ಕಾಣಿಸಿಕೊಳ್ಳಬಹುದು. ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಗುರುತಿಸಲ್ಪಡುವ ಸಾಧ್ಯತೆ ಇದೆ. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಬಹುದು. ಹೊಸ ಜ್ಞಾನ ಕಲಿಯಲು, ಹೊಸ ಕೌಶಲ್ಯಗಳನ್ನು ಬಳಸಿಕೊಳ್ಳಲು ಮತ್ತು ವೃತ್ತಿಜೀವನದಲ್ಲಿ ಮುಂದುವರಿಯಲು ಇದು ಉತ್ತಮ ಸಮಯ ಎಂದು ನಂಬಲಾಗುತ್ತದೆ. ಮತ್ತು ಮಿಥುನ ರಾಶಿಯವರಿಗೆ ಇನ್ನೊಂದು ವಿಶೇಷ ಫಲ: ನಿಮ್ಮ ಮಾತು ಮತ್ತು ಸಂವಹನ ಕೌಶಲ್ಯವೇ ನಿಮಗೆ ಅವಕಾಶಗಳನ್ನು ತಂದುಕೊಡಬಹುದು. ಮೂರನೆಯ ಅದೃಷ್ಟ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಕೆಲಸ ಮತ್ತು ವೃತ್ತಿಜೀವನದಲ್ಲಿ ಹೊಸ ಬದಲಾವಣೆಗಳ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಬಹುಕಾಲದಿಂದ ನೀವು ಕಾಯ್ತಿದ್ದ ಉದ್ಯೋಗ ಅವಕಾಶ ದೊರೆಯಬಹುದು. ಕೆಲಸದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಸಿಗಬಹುದು. ನಿಮ್ಮ ಶ್ರಮವನ್ನು ಮೇಲಾಧಿಕಾರಿಗಳು ಗುರುತಿಸುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣ ಅಥವಾ ಹೊಸ ಸಂಪರ್ಕಗಳಿಂದ ಲಾಭವಾಗಬಹುದು. ಇದರ ಜೊತೆಗೆ ವೈಯಕ್ತಿಕ ಜೀವನದಲ್ಲಿಯೂ ಕೆಲವು ಸಮಸ್ಯೆಗಳು ನಿಧಾನವಾಗಿ ಬಗೆಹರಿಯಬಹುದು. ಕನ್ಯಾ ರಾಶಿಯವರಿಗೆ ಈ ಅವಧಿಯಲ್ಲಿ ಒಂದು ಹೊಸ ಕೌಶಲ್ಯ ಕಲಿಯುವುದು ಬಹಳ ಉಪಯುಕ್ತವಾಗಬಹುದು. ಇನ್ನು 4ನೆಯ ರಾಶಿ ಕರ್ಕಾಟಕ. ಈ ಗ್ರಹಣದ ನಂತರ ಕರ್ಕಾಟಕ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಬಹುದು ಎಂದು ಜ್ಯೋತಿಷ್ಯ ನಂಬಿಕೆ. ಬಹುಕಾಲದಿಂದ ತೆಗೆದುಕೊಳ್ಳಲು ಸಾಧ್ಯವಾಗದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ ಬರಬಹುದು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು. ಆದರೆ ಇಲ್ಲಿ ಒಂದು ಸಣ್ಣ ಎಚ್ಚರಿಕೆ ಇದೆ: ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಪ್ರತಿಯೊಬ್ಬರೊಂದಿಗೂ ಹಂಚಿಕೊಳ್ಳಬೇಡಿ. ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಂಡರೆ ಉತ್ತಮ ಫಲ ಪಡೆಯಬಹುದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಇನ್ನು ನಾವು ಬಹಳ ಕುತೂಹಲದಿಂದ ಕಾಯುತ್ತಿದ್ದ ರಾಶಿಗಳಲ್ಲಿ ಒಂದು ಕುಂಭರಾಶಿ. ಆಗಸ್ಟ್ 12ರ ಸೂರ್ಯಗ್ರಹಣದ ನಂತರ ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಕೆಲವು ಉತ್ತಮ ಅವಕಾಶಗಳು ಎದುರಾಗಬಹುದು ಎಂದು ಜ್ಯೋತಿಷ್ಯ ನಂಬಿಕೆ. ಬಹುಕಾಲದಿಂದ ಬಾಕಿ ಉಳಿದಿರುವ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವೇತನ ಹೆಚ್ಚಳಕ್ಕಾಗಿ ಕಾಯುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ವ್ಯವಹಾರ ಅವಕಾಶಗಳು ದೊರೆಯಬಹುದು. ಮದುವೆ ಅಥವಾ ಕುಟುಂಬದ ಕೆಲವು ಪ್ರಮುಖ ಕಾರ್ಯಗಳಲ್ಲಿದ್ದ ಅಡೆತಡೆಗಳು ನಿಧಾನವಾಗಿ ನಿವಾರಣೆಯಾಗಬಹುದು. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ:
ಕುಂಭರಾಶಿಯವರಿಗೆ ಈ ಅವಧಿಯಲ್ಲಿ ಹಣಕ್ಕಿಂತಲೂ ಹೆಚ್ಚು ಮುಖ್ಯವಾದದ್ದು ಒಂದು ಹೊಸ ಅವಕಾಶವಾಗಿರಬಹುದು. ಆ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಉತ್ತಮ ಬದಲಾವಣೆ ಕಾಣಬಹುದು ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಆದರೆ ಸ್ನೇಹಿತರೆ, ಇನ್ನೂ 2 ರಾಶಿಗಳು ಬಾಕಿ ಇವೆ ಮತ್ತು ಈ 2ರಲ್ಲಿ ಒಂದು ರಾಶಿಗೆ ಉದ್ಯೋಗದಲ್ಲಿ ಪ್ರಗತಿ, ಮತ್ತೊಂದು ರಾಶಿಗೆ ಆರ್ಥಿಕ ಹಾಗೂ ಕುಟುಂಬ ಜೀವನದಲ್ಲಿ ಸಂತೋಷದ ಅವಕಾಶಗಳು ದೊರೆಯಬಹುದು ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಹಾಗಾದ್ರೆ ಆ 2 ರಾಶಿಗಳು ಯಾವುವು? 6ನೇ ಅದೃಷ್ಟ ರಾಶಿ ಮೀನ. ಮೀನರಾಶಿಯವರಿಗೆ ಆಗಸ್ಟ್ 12ರ ನಂತರದ ಅವಧಿ ಹೊಸ ಆರಂಭಗಳಿಗೆ ಅನುಕೂಲಕರವಾಗಿರಬಹುದು. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಬಹುದು. ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಬಡ್ತಿ ಅಥವಾ ಸಂಬಳ ಹೆಚ್ಚಳಕ್ಕಾಗಿ ಕಾಯುತ್ತಿರುವವರಿಗೆ ಹೊಸ ಅವಕಾಶಗಳು ಎದುರಾಗಬಹುದು. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಹೊಸ ಯೋಜನೆಗಳು ದೊರೆಯಬಹುದು. ಕುಟುಂಬದಲ್ಲಿಯೂ ಒಂದು ಶುಭ ಸುದ್ದಿ ಕೇಳಿಬರುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಮುಖ್ಯವಾಗಿ ಮೀನರಾಶಿಯವರು ಈ ಸಮಯದಲ್ಲಿ ಭಾವನೆಗಿಂತ ವಿವೇಚನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದೂ ಉಳಿತು. ಇನ್ನು ನಮ್ಮ ಪಟ್ಟಿಯ 7ನೇ ಮತ್ತು ಕೊನೆಯ ಅದೃಷ್ಟ ರಾಶಿ ಸಿಂಹ. ಸಿಂಹರಾಶಿಯ ಅಧಿಪತಿ ಸೂರ್ಯ. ಹೀಗಾಗಿ ಸೂರ್ಯನಿಗೆ ಸಂಬಂಧಿಸಿದ ಈ ಗ್ರಹಣವನ್ನು ಜ್ಯೋತಿಷ್ಯ ದೃಷ್ಟಿಯಿಂದ ಸಿಂಹರಾಶಿಯವರಿಗೆ ವಿಶೇಷವಾಗಿ ಪರಿಗಣಿಸುವವರಿದ್ದಾರೆ. ಆರ್ಥಿಕವಾಗಿ ಇದ್ದ ಕೆಲವು ಸಮಸ್ಯೆಗಳಿಗೆ ಪರಿಹಾರದ ದಾರಿ ಕಾಣಿಸಿಕೊಳ್ಳಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶ ಸಿಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳು ಕೈಗೂಡಬಹುದು. ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ಹಳೆಯ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಸಮಾಜದಲ್ಲಿ ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗಬಹುದು. ಆದರೆ ಸಿಂಹರಾಶಿಯವರಿಗೆ ಮುಖ್ಯ ಸಲಹೆ: ಯಶಸ್ಸು ಬಂದಾಗ ಅಹಂಕಾರ ಬೇಡ, ಅವಕಾಶ ಬಂದಾಗ ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಇನ್ನು ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬಹುದು ಎಂಬುದನ್ನು ನೋಡುವುದಾದರೆ, ಭಾರತದಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ. ಆದ್ದರಿಂದ ಸಾಮಾನ್ಯವಾಗಿ ಗೋಚರಿಸದ ಗ್ರಹಣಕ್ಕೆ ಸೂತಕ ಅನ್ವಯಿಸುವುದಿಲ್ಲ ಎಂಬ ಧಾರ್ಮಿಕ ಪರಂಪರೆಯಿದೆ. ಆದರೂ ಭಕ್ತಿ ಮತ್ತು ವೈಯಕ್ತಿಕ ನಂಬಿಕೆಯ ಆಧಾರದ ಮೇಲೆ ನೀವು ಓಂ ನಮಃ ಶಿವಾಯ ಅಥವಾ ಸೂರ್ಯ ಮಂತ್ರಗಳನ್ನು ಜಪಿಸಬಹುದು. ಗ್ರಹಣದ ನಂತರ ಸ್ನಾನ ಮಾಡುವುದು, ದೇವರ ಪೂಜೆ ಮಾಡುವುದು ಮತ್ತು ಅಗತ್ಯವಿರುವವರಿಗೆ ಆಹಾರ, ಧಾನ್ಯ ಅಥವಾ ಬಟ್ಟೆ ದಾನ ಮಾಡುವುದು ಧಾರ್ಮಿಕವಾಗಿ ಶುಭಕರವೆಂದು ನಂಬಲಾಗಿದೆ. ಇವುಗಳನ್ನು ಜ್ಯೋತಿಷ್ಯ ಮತ್ತು ಧಾರ್ಮಿಕ ನಂಬಿಕೆಗಳಾಗಿ ಮಾತ್ರ ಪರಿಗಣಿಸಬೇಕು. ಹಾಗಾದರೆ ಸ್ನೇಹಿತರೆ, ಆಗಸ್ಟ್ 12, 2026 ಭೀಮನ ಅಮಾವಾಸ್ಯೆ ಮತ್ತು ವರ್ಷದ 2ನೇ ಹಾಗೂ ಕೊನೆಯ ಸೂರ್ಯಗ್ರಹಣ. ಭಾರತದಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ. ಆದರೆ ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಈ ಗ್ರಹಣದ ನಂತರ ವಿಶೇಷವಾಗಿ ಮೇಷ, ಮಿಥುನ, ಕನ್ಯಾ, ಕರ್ಕಾಟಕ, ಕುಂಭ, ಮೀನ ಮತ್ತು ಸಿಂಹರಾಶಿಯವರಿಗೆ ಶುಭ ಫಲಗಳು ದೊರೆಯುವ ಸಾಧ್ಯತೆಯಿದೆ ಎಂದು ಹೇಳಲಾಗುತ್ತಿದೆ. ಹಣಕಾಸು, ಉದ್ಯೋಗ, ವ್ಯಾಪಾರ, ಕುಟುಂಬ ಮತ್ತು ಹೊಸ ಅವಕಾಶಗಳ ವಿಚಾರದಲ್ಲಿ ಉತ್ತಮ ಬದಲಾವಣೆಗಳನ್ನು ನಿರೀಕ್ಷಿಸಲಾಗುತ್ತಿದೆ. ಆದರೆ ಒಂದು ವಿಷಯವನ್ನು ಸದಾ ನೆನಪಿಟ್ಟುಕೊಳ್ಳಿ: ಗ್ರಹಣ ನಿಮ್ಮ ಜೀವನವನ್ನು ಬದಲಿಸುವ ಏಕೈಕ ಕಾರಣವಲ್ಲ. ನಿಮ್ಮ ಪರಿಶ್ರಮ, ಸರಿಯಾದ ನಿರ್ಧಾರ ಮತ್ತು ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುವುದೇ ನಿಮ್ಮ ಯಶಸ್ಸಿನ ಮುಖ್ಯ ಕಾರಣ. ಆಗಸ್ಟ್ 12 ನಿಮಗೆ ಶುಭವಾಗಲಿ ಎಂದು ಹಾರೈಸುತ್ತಾ, ನಿಮ್ಮ ರಾಶಿ ಈ 7 ರಾಶಿಗಳಲ್ಲಿ ಇದೆಯಾ? ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಮತ್ತು ಇಂತಹ ಜ್ಯೋತಿಷ್ಯ ಹಾಗೂ ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.